ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜನವರಿ 1ರಂದು ಪಟ್ಟಣದಲ್ಲಿ ಜೈ ಭೀಮ್ ರೆಜಿಮೆಂಟ್ನಿಂದ ವಿಜಯೋತ್ಸವ ಪಥ ಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳ ಗಡಿಯಾರ ಚೌಕ ಬಸವಸಾಗರ ಕ್ರಾಸ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ನಡೆಯಿತು. ಸ್ವಯಂ ಪ್ರೇರಿತವಾಗಿ ಭೀಮಾ ಕೊರೆಂಗ ವಿಜಯೋತ್ಸವ ಪಥ ಸಂಚಲನ 500ಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿದ್ರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಥ ಸಂಚಲನಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಆರ್ ಮಾನಸಯ್ಯ, ಶತಶತಮಾನಗಳ ಸಿಟ್ಟನ್ನ ಸಿಡಿ ಮದ್ದಾಗಿಸಿಕೊಂಡು ಸಿದ್ದುನಾಕ ನೇತೃತ್ವದಲ್ಲಿ ಯುದ್ಧ ಗೆದ್ದ ಭೀಮ ಕೊರೆಂಗ ಯುದ್ಧ ವೀರರನ್ನ ನೆನೆದೆ ಹೋದ್ರೆ ಚರಿತ್ರೆ ಕ್ಷಮಿಸದು. ಜಾತಿ ಅಸ್ಪೃಶ್ಯತೆ ದಮನ ದಬ್ಬಾಳಿಕೆಯಿಂದ ಕುದಿತಾ ಇರುವ ಮಹಾರರು ಮರಾಠವಾಡದ ಬ್ರಾಹ್ಮಣವಾದಿ ಪೇಳ್ವೆಗಳನ್ನ ಮಣ್ಣು ಮುಗಿಸಿ ಅಧಿಕಾರದಿಂದ ತೊಲಗಿಸಿದ ವಿರೋಚಿತ 2 ಭೀಮ ಕೊರೆಂಗ ವಿಜಯೋತ್ಸವ ಪಥ ಸಂಚಲನ ಇತಿಹಾಸವಿದೆ. ಜಾತಿವಾದ, ಅಸ್ಪೃಶ್ಯತೆ ಹಾಗೂ ಸಕಲ ತಾರತಮ್ಯಗಳ ವಿರುದ್ಧ ನಡೆದ ಯುದ್ಧವಾಗಿದೆ. ಈ ಯುದ್ಧದಿಂದ ಮತ್ತು ಇದರ ವಿಜಯದಿಂದ ಈ ನಾಡಿನ ದಲಿತರು ವರ್ತಮಾನದ ಜಾತಿ ವಿನಾಶ, ವರ್ಗ ವಿನಾಶ, ಸರ್ವ ತಾರತಮ್ಯ ವಿನಾಶಗಳ ಹೋರಾಟಕ್ಕೆ ಮಹಾನ್ ಪ್ರೇರಣೆಯಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರು ಆದ ಎಚ್.ಎನ್. ಬಡಿಗೇರ, ಎಚ್.ವಿ. ಮುರಾರಿ, ಪಾಮಯ್ಯ ಮುರಾರಿ, ಪ್ರಭುಲಿಂಗ ಮೇಗಳಮನಿ, ದಾನಪ್ಪ ಮಸ್ಕಿ, ನಿಂಗಪ್ಪ ಪರಂಗಿ, ಶರಣಪ್ಪ ಹುನಕುಂಟಿ, ಸಂಜೀಪ ಚಲವಾದಿ, ಆದೇಶ ನಗನೂರು, ಶಿವಪ್ಪ ಮಾಚನೂರು, ವಿಶ್ವಕ್ರಾಂತಿ ಗೆಜ್ಜಲಘಟ್ಟ, ಚಿದಾನಂದ, ಶರಣಪ್ಪ ಶಾಲಿ, ದುರ್ಗಪ್ಪ ಅಗ್ರಹಾರ ಸೇರಿ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.